ವೈಟ್ ಹೇರ್ ಇದ್ದರೆ ಹೊರಗಡೆ ಹೋಗಲಿಕ್ಕೆ ಒಂದು ರೀತಿ ಆಗುತ್ತೆ. ಒಳ್ಳೆ ಪ್ರಾಡಕ್ಟ್ ನೋಡಿ ನಾವು ಬ್ಲ್ಯಾಕ್ ಹೇರ್ ಆಗೋದನ್ನು ತಂದ್ಕೋಬೇಕಾಗತ್ತೆ. ಕಡಿಮೆ ರೇಟಲ್ಲಿ ಸಿಗತ್ತೆ ಅಂತ ಎಲ್ಲವನ್ನು ತಂದು ನಾವು ಅಪ್ಲೈ ಮಾಡಲಿಕ್ಕೆ ಭಯ ಅಲ್ವಾ. ನ್ಯಾಚುರಲ್ ಆಗಿ ಸಿಗುವಂತಹ ಪ್ರಾಡಕ್ಟನ್ನು ನಾವು ಹುಡುಕಬೇಕಾಗತ್ತೆ. ಹಾಗೆ ಅದು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದು ಮುಖ್ಯ ಆಗಿರುತ್ತೆ. ಕೆಲವೊಂದು ಸಲ ಶಾಂಪೂ, ಕಂಡೀಷ್ನರು ಇದೆಲ್ಲ ಸಿಗತ್ತೆ ಅಲ್ವಾ, ಅದು ಕೂಡ ನಾವು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದು ಮುಖ್ಯ. ಅದೇ ರೀತಿಯಲ್ಲಿ ನಾವು ಯೂಸ್ ಮಾಡಿದರೆ ನಮ್ಮ ಹೇರು ಶೈನಿಂಗಾಗಿ ಸ್ಟ್ರೇಟಾಗಿ ಇರುತ್ತೆ. ಹಾಯ್, ನಮಸ್ತೆ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಒಂದೇ ನಿಮಿಷದಲ್ಲಿ ನಮ್ಮ ಹೇರನ್ನು ಬ್ಲ್ಯಾಕ್ ಮಾಡ್ಕೋಬೋದು. ನ್ಯಾಚುರಲ್ ಆಗಿ ಹೇರನ್ನು ಬ್ಲ್ಯಾಕ್ ಮಾಡುವ ಪ್ರಾಡಕ್ಟನ್ನು ನಾನು ತಂದಿದ್ದೀನಿ. ತುಂಬಾ ಚೆನ್ನಾಗಿದೆ, ಪ್ರತಿಯೊಬ್ಬರು ತಗೊಂಡು ಯೂಸ್ ಮಾಡ್ಬೋದು. ನೀವೀಗ ಕೆಲವೊಂದು ಕಡಿಮೆ ರೇಟಂದು ತಗೋತೀರಿ ಅಲ್ವಾ, ಅಂದರೆ ಹೇರ್ ಪ್ಯಾಕೆಲ್ಲ ಹಾಕೋತೀರಿ, ಕಡಿಮೆ ರೇಟ್ ಇರುತ್ತೆ. ಅದು ಒಂದು ಸಲ ತಂದಾಗ ಒಂದು ಸಲ ಯೂಸ್ ಮಾಡ್ತೀರಿ, ಅದಕ್ಕೆ ಒಂದಿಷ್ಟು ದುಡ್ಡು ಅಂತ ಇರುತ್ತೆ. ಆದರೆ ಇದು ಹಾಗಲ್ಲ, ನಾವು ಒಂದು ಸಲ ತಂದುಕೊಂಡ್ರೆ 4ರಿಂದ 5 ಸಲ ಅಥವಾ 5-6 ಸಲ ಹೀಗೆ ಯೂಸ್ ಮಾಡ್ಬೋದು. ಆ ಲೆಕ್ಕದಲ್ಲಿ ನೋಡ್ಲಿಕ್ಕೆ ಹೋದರೆ ನಾವೀಗ ಕೆಲವೊಂದು ಕಡಿಮೆ ರೇಟನ್ನು ತಂದು ಯೂಸ್ ಮಾಡಿದರೆ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿ ನೋಡಿದರೆ ಇದೇ ಬೆಸ್ಟ್ ಅನಿಸುತ್ತೆ. ಒಂದು ಸಲ ತಂದಿಟ್ಕೊಂಡ್ರೆ 5ರಿಂದ 6 ಸಲ ನಾವು ಯೂಸ್ ಮಾಡ್ಬೋದು. ಒಂದೊಂದು ಸಲ ಇಂತಿಷ್ಟು ರೊಕ್ಕ ಅಂತ ಆಗುತ್ತೆ ಅಲ್ವಾ, ಆ ಲೆಕ್ಕದಲ್ಲಿ ನಾವು ಕಂಡುಹಿಡಿಬೋದು. ತುಂಬ ಬೆಸ್ಟು. ಇದು ನೋಡಲಿಕ್ಕೆ ಸ್ವಲ್ಪ ಕಾಸ್ಟ್ಲಿ ಅನಿಸ್ಬೋದು, ಕಾಸ್ಟ್ಲಿ ಅಂದ್ರೇನು ತುಂಬ ಕಾಸ್ಟ್ಲಿ ಅಲ್ಲ, ಓಕೆನಾ. ತಗೋಬೋದು, ಯಾರಾದರೂ ತಗೊಂಡ್ರೂ ಕೂಡ ಲಾಭನೇ ಇದೆ ಅಂತ ಹೇಳ್ಬೋದು. ನನ್ನ ಹೇರ್ ನೋಡಿ, ನಾನು ಅಪ್ಲೈ ಮಾಡಿ ಒಳ್ಳೆ ರಿಸಲ್ಟನ್ನು ಕಂಡುಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದು ಕೇವಲ ಹೇರು ಬ್ಲ್ಯಾಕ್ ಆಗೋದು ಒಂದೇ ಅಲ್ಲ, ಶೈನಿಂಗ್ ಆಗುತ್ತೆ, ಹೇರ್ ಗ್ರೋತ್ ಆಗುತ್ತೆ, ಹಾಗೆ ಉದ್ರಲ್ಲ ಹೇರು, ಓಕೆನಾ. ತುಂಬ ಉಪಯೋಗ ಇದೆ. ಒಂದರಲ್ಲಿ 3-4 ಉಪಯೋಗವನ್ನು ನಾವು ಕಂಡ್ಕೋಬಹುದು ಅಲ್ವಾ. ಅಷ್ಟು ಚೆನ್ನಾಗಿ ಹೇರ್ ಆಗುತ್ತೆ. ನಾವು ಇದನ್ನು 1 ನಿಮಿಷದಲ್ಲೇ ನಮ್ಮ ಹೇರನ್ನು ಬ್ಲ್ಯಾಕ್ ಮಾಡ್ಕೋಬೋದು. ನಾವು ಹೋಮ್ ಮೇಡ್ ಕ್ರೀಮ್ ಬಳಸ್ತೀವಿ ಅಂದರೆ ಒಂದಿನ ಕಾಯಬೇಕು ಅಲ್ವಾ, 1 ದಿನ ಬೇಕಾಗತ್ತೆ. ಅದಕ್ಕೆ ಒಂದಿನ ಹೋಮ್ ಮೇಡ್ ಕ್ರೀಮನ್ನು ಯೂಸ್ ಮಾಡೋದು, ಮತ್ತೊಂದು ದಿನ ಶಾಂಪು ಹಾಕಿ ಸ್ನಾನ ಮಾಡೋದು, ಹೀಗೆ. ಆದರೆ ಅದು ನಮಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ. ಆದರೆ ಇದು ಕೂಡ ನಮಗೆ ಸೈಡ್ ಎಫೆಕ್ಟ್ ಇಲ್ಲ, ಓಕೆನಾ. ನ್ಯಾಚುರಲ್ ಆಗಿ ಸಿಗುವಂತಹ ಪ್ರಾಡಕ್ಟು ತುಂಬ ಬೆಸ್ಟ್ ಇದೆ, ಯಾರಾದರೂ ಯೂಸ್ ಮಾಡ್ಬೋದು. ಹಾಗೆ ಒಂದೇ ನಿಮಿಷದಲ್ಲಿ ನಾವು ಹೇರನ್ನು ಬ್ಲ್ಯಾಕ್ ಮಾಡ್ಕೋಬೋದು, ಓಕೆನಾ. ಇದು ಏನು ಗೊತ್ತಾ, ನಾನು ಯಾವ ರೀತಿ ಅಪ್ಲೈ ಮಾಡಬೇಕು ಹಾಗೆ ನಾನು ತೋರಿಸ್ತೀನಿ, ಲೈವಲ್ಲೇ ತೋರಿಸ್ತೀನಿ. ನನ್ನ ಹೇರ್ ಹೇಗಿತ್ತು ಹಾಗೆ ಹೇಗಾಗಿದೆ ಅಂತ ತೋರಿಸ್ತೀನಿ, ಓಕೆನಾ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿ. ಯಾವುದೇ ಒಂದು ವಿಡಿಯೋ ಹಾಕಿದರೂ ನೋಟಿಫಿಕೇಷನ್ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಇಷ್ಟ ಆದರೆ ನಿಮ್ಮಲ್ಲಿ ಯಾರಾದರೂ ಫ್ರೆಂಡ್ಸು ಫ್ಯಾಮಿಲಿ ಇರ್ತಾರಲ್ವ, ವಿಡಿಯೋವನ್ನು ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಹೆಚ್ಚು ವಿಡಿಯೋವನ್ನು ಹಾಕ್ಬೋದು. ಹಾಗೆ ನಾನೀಗ ಅಪ್ಲೈ ಮಾಡ್ತೀನಿ. ಈಗ ಇದು ನಾವೆಲ್ಲಾದರೂ ಅರ್ಜೆಂಟಾಗಿ ಹೊರಗಡೆ ಹೋಗಬೇಕು ಅಂತ ಇಟ್ಕೊಳ್ಳಿ, ಏನೋ ಒಂದು ಫಂಕ್ಷನಿಗೆ ಹೋಗಬೇಕು ಅಂತ ಇಟ್ಕೊಳ್ಳಿ, ದಿಢೀರಂತ ನಾವು ಅಪ್ಲೈ ಮಾಡಿಕೊಂಡು ಒಂದು 10 ನಿಮಿಷ 15 ನಿಮಿಷ ಬಿಟ್ಟು ರೆಡಿಯಾಗಿ ಹೋಗ್ಬೋದಲ್ವ. ಅದೇ ನಾವು ನ್ಯಾಚುರಲಾಗಿ ಮನೇಲೇ ಸಿಗುವಂಥ ಕೆಲವೊಂದು ಹೋಮ್ ಮೇಡ್ ಕ್ರೀಮನ್ನು ಬಳಸಿದ್ರೆ ಒಂದಿನ ಕಾಯಬೇಕು. ಅದಕ್ಕೆ ನಾವು ಏನು ಮಾಡಬೇಕು ಗೊತ್ತಾ, ಈ ರೀತಿ ಪ್ರಾಡಕ್ಟನ್ನು ನಾವು ಕೆಲವೊಂದು ಸಲ ತಂದಿಟ್ಕೋಬೇಕಾಗತ್ತೆ. ಅರ್ಜೆಂಟಾಗಿ ಹೋಗಬೇಕು ಅಂದಾಗ ಎಲ್ಲ ಟೈಮಲ್ಲೂ ನಾವು ಹೋಮ್ ಮೇಡ್ ಕ್ರೀಮನ್ನು ಯೂಸ್ ಮಾಡಲಿಕ್ಕೆ ಬರಲ್ಲ. ಅದು ಕೂಡ ಚೆನ್ನಾಗಿರುತ್ತೆ, ಇದರಲ್ಲೂ ಕೂಡ ಚೆನ್ನಾಗಿರೋ ಪ್ರಾಡಕ್ಟನ್ನು ನೋಡಿ ತಗೋಬೇಕು ಅಲ್ವಾ. ಅದಕ್ಕೆ ಇದು ಚೆನ್ನಾಗಿದೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ, ಯಾವುದು ಅಂತ ಹೇಳ್ತೀನಿ, ಓಕೆನಾ. ಹಾಗೆ ಏನು ಗೊತ್ತಾ, ಕೆಲವೊಂದು 108 ಬರುತ್ತೆ, ಅದರಲ್ಲಿ ತುಂಬ ಕೆಮಿಕಲ್ಸ್ ಎಲ್ಲ ಇರುತ್ತೆ. ಆದರೆ ಇದು ಒಳ್ಳೆಯದು ಅಂತ ಹೇಳ್ಬೋದು, ಯಾವುದೇ ರೀತಿಯ ಕೆಮಿಕಲ್ಸ್ ಇಲ್ಲ. ನಾನಂತೂ ಅಪ್ಲೈ ಮಾಡಿದ್ದೀನಿ ಅಲ್ವಾ, ನನಗೆ ಏನು ಸೈಡ್ ಎಫೆಕ್ಟ್ ಆಗಿಲ್ಲ, ಓಕೆನಾ. ಏನು ತಲೆನೋವು ಬರೋದಾಗಲಿ, ಕಣ್ಣುರಿ ಆಗಲಿ, ಸ್ಕಿನ್ ಪ್ರಾಬ್ಲಮ್ ಏನಾದರೂ ಬರೋದಾಗಲಿ, ಯಾವುದೇ ರೀತಿಯ ತೊಂದರೆನೂ ಕೂಡ ಆಗಲಿಲ್ಲ. ಹಾಗೆ ಹೇರು ಕೂಡ ನಂದು ಉದುರಲಿಲ್ಲ, ಓಕೆನಾ. ಅಷ್ಟು ಚೆನ್ನಾಗಿದೆ, ಅದಕ್ಕೆ ನಾನು ನಿಮಗೂ ಕೂಡ ಯೂಸ್ ಆಗ್ಬೋದು ಅಂತ ಇದೆ ನೋಡಿ.
ಗಾರ್ನಿಯರ್ ಕಲರ್ ನ್ಯಾಚುರಲ್ಸ್ ನಂಬರ್ 1, ಇದು ನಂಬರ್ 2, 2 ಬಂದಿರುತ್ತೆ ಒಂದು ಬಾಕ್ಸಲ್ಲಿ. ಎಲ್ಲವೂ ಇದರಲ್ಲೇ ಕೊಟ್ಟಿರ್ತಾರೆ. ಇದು ಏನಾಗತ್ತೆ ಅಂದರೆ ಹೇರು ಉದ್ದ ಬೆಳೆಯುತ್ತೆ ಈ ರೀತಿ ಎಲ್ಲ ಕೊಟ್ಟಿರ್ತಾರೆ. ಹಾಗೆ ನನ್ನ ಹೇರಿಗೆ ನಾನು ಎಲ್ಲ ಹೇರಿಗೂ ಅಪ್ಲೈ ಮಾಡ್ತೀನಿ ಅಲ್ವಾ, ಸ್ವಲ್ಪ ಜಾಸ್ತಿ ತೊಗೋತೀನಿ. ನಿಮ್ಗೆ ಇನ್ನೂ ಜಾಸ್ತಿ ಬೇಕು ಅಂದರೆ ಜಾಸ್ತಿ ತೊಗೊಳ್ಳಿ. ನಾನು ಇದಕ್ಕೆ ನಂಬರ್ 1 ಕ್ರೀಮ್ ಇಷ್ಟು ತೊಗೊಂಡಿದ್ದೀನಿ, ನಂಬರ್ 2 ಕ್ರೀಮನ್ನು ಅಷ್ಟೇ ತೊಗೊಳ್ತಾ ಇದ್ದೀನಿ. 2 ಚೆನ್ನಾಗಿ ಮಿಕ್ಸ್ ಮಾಡಬೇಕು. ದಿಢೀರಂತ ಅಪ್ಲೈ ಮಾಡ್ಕೋಬಹುದು, ಏನಿದಕ್ಕೆ 5 ನಿಮಿಷ ನಿಲ್ಲಬೇಕು ಅನ್ನೋದಿಲ್ಲ. ಸರಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಅಷ್ಟೇ. ಹಾಗೆ ಇದು ನಾವು ಅಪ್ಲೈ ಮಾಡುವ ಮೊದಲನೇ ದಿನ ತಲೆಗೆ ಆಯಿಲ್ ಹಾಕೋದು ಆ ರೀತಿ ಎಲ್ಲ ಮಾಡಬಾರ್ದು. ತುಂಬ ಆಯಿಲೆಲ್ಲ ಇರಬಾರ್ದು ತಲೆಯಲ್ಲಿ, ಓಕೆನಾ. ಯಾಕೆಂದರೆ ಇದು ನಮಗೆ ಕಲರ್ ಚೆನ್ನಾಗಿ ಬರಬೇಕು ಅಂದರೆ, ಬ್ಲ್ಯಾಕ್ ಕಲರ್ ಬರಬೇಕು ಅಂದರೆ ಜಾಸ್ತಿ ಆಯಿಲ್ ಇರಬಾರ್ದು ಅಷ್ಟೇ. ಹಾಗೆ ಮಿಕ್ಸ್ ಆಯಿತು ನೋಡಿ. ಹಾಗೆ ಇದ್ರ ಜೊತೆಗೆ ಹ್ಯಾಂಡ್ ಗ್ಲೋವ್ ಬರುತ್ತೆ. ನಂತರ 2 ಶಾಂಪು ಬರುತ್ತೆ. ಒಂದೊಂದು ಸಲ ನಾವು ಒಂದು ಶಾಂಪು ಯೂಸ್ ಮಾಡ್ಬೋದು. ಶಾಂಪು ಅಲ್ಲ, ಇದು ಕಂಡೀಷ್ನರ್. ಇದು ಗಾರ್ನಿಯರ್ ಕಲರ್ ನ್ಯಾಚುರಲ್ಸ್ ಕಂಡೀಷ್ನರ್. ಇದು ಯಾವ ರೀತಿ ಯೂಸ್ ಮಾಡಬೇಕಂತ ಹೇಳ್ತೀನಿ. ಹಾಗೆ ನಾವು ಈ ಕ್ರೀಮನ್ನು ಅಪ್ಲೈ ಮಾಡುವಾಗ ಒಂದು ಸ್ವಲ್ಪ ನೀಟಾಗಿ ಬಾಚ್ಕೋಬೇಕು, ಸಿಂಕೆಲ್ಲ ಇರಬಾರ್ದು. ಹಾಗೆ ಈ ರೀತಿ ಕ್ರಾಸಿಂದ ಮೊದಲು ನಾವು ಆ ಕಡೆ ಈ ಕಡೆ ಎಲ್ಲ ಫಸ್ಟ್ ಅಪ್ಲೈ ಮಾಡ್ಕೋಬೇಕು. ಸ್ವಲ್ಪನೇ ತೊಗೋಬೇಕು, ಸ್ವಲ್ಪ ತಗೊಂಡ್ರೆ ಸಾಕಾಗತ್ತೆ. ಅದು ಆ ಕಡೆ ಈ ಕಡೆ ಎಲ್ಲ ನಾವು ಆ ಕಡೆ ಈ ಕಡೆ ಬ್ರಷಿಂದ ಹೀಗೆ ಮಾಡಿದಾಗ ಅದು ಆ ಕಡೆ ಈ ಕಡೆ ಎಲ್ಲ ತೊಗೊಬಿಡತ್ತೆ, ಹರಡ್ಕೊಬಿಡತ್ತೆ, ಓಕೆನಾ. ಈ ರೀತಿ ಒಂದು ಸಲ ನಾವು ಹೀಗೆ ಮಾಡಿ ನಂತರ ಇನ್ನೊಂದು ಸ್ವಲ್ಪ ಈ ಕಡೆಯಿಂದ ಮತ್ತೆ ಹೇರನ್ನು ಇನ್ನೊಂದು ಸೈಡ್ ಮಾಡಿಕೊಂಡು ಮತ್ತೆ ಅದೇ ರೀತಿ ಮಾಡಬೇಕು, ಓಕೆನಾ. ಈಗ ನೋಡಿ ನಾನು ಹೇಗೆ ಬಾಚ್ತಾ ಇದ್ದೀನಿ ಅಲ್ವಾ, ಆವಾಗ ಅದೇನಾಗುತ್ತೆ, ಆ ಕ್ರೀಮು ಎಲ್ಲ ಕಡೆ ಎಲ್ಲ ಹೇರಿಗೆ ಗೊತ್ತಾಗ್ಬಿಡತ್ತೆ. ನಾನಿದು ತುದಿಗೆಲ್ಲ ಅಪ್ಲೈ ಮಾಡೋದು ತೋರಿಸ್ತೀನಿ. ಇದು ನಾವು ನಮ್ಮದು ಹೇರ್ ಸ್ಕಿನ್ ಇದೆ ಅಲ್ವಾ, ಆ ಸ್ಕಿನ್ನಿಗೂ ತಾಗಿದ್ರೂ ಏನೂ ಪ್ರಾಬ್ಲಮ್ ಆಗಲ್ಲ. ಅಂದರೆ ಮುಖಕ್ಕೆಲ್ಲ ತಾಗಿದರೆ ಸ್ವಲ್ಪ ಬ್ಲ್ಯಾಕ್ ಆಗುತ್ತೆ, ಓಕೆನಾ. ಇದು ತಗುವಾಗ ಏನೇ ಮಾಡಿದರೂ ಅದು ಸ್ವಲ್ಪ ತಾಗತ್ತೆ. ಹಾಗೆ ಅದನ್ನು ಚೆನ್ನಾಗಿ ಒಂದು ಬಟ್ಟೆಯಿಂದ ನಾವು ಒರೆಸ್ಕೊಬಿಟ್ರೆ ಹೋಗ್ಬಿಡತ್ತೆ. ಆಯಿತು ನೋಡಿ. ಈ ಕಡೆ ನಾವು ಕಿವಿ ಸೈಡು ಈ ರೀತಿ ಅಪ್ಲೈ ಮಾಡ್ಕೋಬೇಕು. ನಂತರ ಇವಿಷ್ಟು ಐತಲ್ವ, ಒಂದು ಸೈಡ್ ನಾವು ಮೊದಲು ಮಾಡ್ಕೋಬೇಕು. ಅಂದರೆ ಆ ಕಡೆ ಈ ಕಡೆ ಅರ್ಧ ಅಂತ ಇಟ್ಕೊಂಡು ಮಾಡಬೇಕಾಗತ್ತೆ. ಹಾಗೆ ಎದುರುಗಡೆ ಒಂದೊಂದು ಸಲ ವೈಟ್ ಹೇರು ಕಾಣುತ್ತೆ ಅಲ್ವಾ, ಅದಕ್ಕೆ ಸ್ವಲ್ಪನೇ ತಗೊಂಡು ಈ ರೀತಿ ಅಪ್ಲೈ ಮಾಡಬೇಕು. ಜಾಸ್ತಿ ತಗೊಂಡ್ರೆ ಎದುರುಗಡೆ ಸ್ಕಿನ್ನಿಗೆಲ್ಲ ತಾಗ್ಬಿಡತ್ತೆ, ಅದಕ್ಕೆ ನಾನು ಹೇಳ್ತಾ ಇರೋದು. ಹಾಗೆ ಸ್ವಲ್ಪನೇ ಅಪ್ಲೈ ಮಾಡಬೇಕು ಅಂತ ಹೇಳ್ತಾ ಇರೋದು. ಸ್ಕಿನ್ನಿಗೆ ತೆಗೆದ್ರೆ ಬ್ಲ್ಯಾಕ್ ಆಗಿಬಿಡತ್ತೆ ಅಂತ. ಈ ರೀತಿ ಸ್ವಲ್ಪನೇ ಹೇರ್ ತೊಗೊಂಡ್ರೂ ಪರವಾಗಿಲ್ಲ. ಒಂದು ಸೈಡು ಈ ಸೈಡು ಮೊದಲು ಹೇರನ್ನು ಹಾಕಬೇಕು. ಅದಷ್ಟು ಹೇರಿಗೆ ಮೊದಲು ಅಪ್ಲೈ ಮಾಡಿದರೆ ನಂತರ ಆ ಕಡೆ ಹೇರಿಗೆ ಅಪ್ಲೈ ಮಾಡ್ಬೋದು. ಈ ಕಡೆ ಮೇಲೆ ಕೆಳಗೆಲ್ಲ ಅಪ್ಲೈ ಮಾಡಬೇಕು. ಕೆಲವೊಬ್ಬರಿಗೆ ಕೂದಲನ್ನು ಒಳಗೆಲ್ಲ ವೈಟ್ ಹೇರ್ ಇರುತ್ತೆ ಅಲ್ವಾ, ಅಂಥವರಿಗೆ ನಾನು ತೋರಿಸ್ತಾ ಇರೋದು. ನನ್ನ ಹೇರು ಅಷ್ಟೇನು ವೈಟ್ ಅಂದರೆ ಎದುರುಗಡೆ ಅಷ್ಟೇ ಸ್ವಲ್ಪ ವೈಟ್ ಆಗಿದೆ ಅಷ್ಟೇ, ಅಂದರೆ ಒಳಗಡೆ ಹೇರೆಲ್ಲ ವೈಟ್ ಆಗಿಲ್ಲ, ಎದುರುಗಡೆ ಸ್ವಲ್ಪ ವೈಟ್ ಆಗಿದೆ. ಹಾಗೆ ಇದು ಉದ್ದದಲ್ಲಿಯೂ ಈ ರೀತಿ ನಿಮ್ಮ ಹೇರು ಉದ್ದ ಇದೆ, ವೈಟ್ ಆಗಿಬಿಟ್ಟಿದೆ ಅಂದರೆ ಈ ರೀತಿ ಕೆಳಗಡೆ ತನಕನೂ ಈ ರೀತಿ ಅಪ್ಲೈ ಮಾಡ್ಕೋಬೇಕು. ನಾನು ಹ್ಯಾಂಡ್ ಗ್ಲೋವ್ ಹಾಕ್ಕೊಂಡಿದ್ದೀನಿ ಅಲ್ವಾ, ಅದು ಹಾಕ್ಕೊಂಡು ಈ ರೀತಿ ನಾವು ಉದ್ದವಾಗಿ ಎಳಿತಾ ಬಂದರೆ ಮೇಲುಗಡೆ ಅಂಟಿರೋದೆಲ್ಲ ಕೆಳಗಡೆ ಬರುತ್ತೆ. ಅದು ನಮ್ಮ ಕೈಗೆ ಅಂಟತ್ತಲ್ವ, ಅದೇ ಸಾಕಾಗತ್ತೆ. ನೋಡಿ ನಾನು ತೋರಿಸ್ತಾ ಇದ್ದೀನಿ. ನಿಮಗೂ ಉದ್ದ ಹೇರ್ ಇದೆ, ವೈಟ್ ಇದೆ ಅಂದರೆ ಈ ರೀತಿ ಮಾಡ್ಕೊಳ್ಳಿ.
ಚೆನ್ನಾಗಿರುತ್ತೆ. ನಾನು ನಿಮ್ಗೆ ತೋರಿಸೋ ಸಲುವಾಗಿ ನಾನು ಇಲ್ಲೆಲ್ಲ ಅಪ್ಲೈ ಮಾಡೋದು. ನಾನು ಡೈಲಿ ನಾನು ಇಲ್ಲಿ ತಿಂಗಳಿಗೊಮ್ಮೆ ಹೇಗೆ ಅಪ್ಲೈ ಮಾಡ್ತೀನಿ ಎಲ್ಲಾದರೂ ಹೊರಗಡೆ ಹೋಗುವಾಗ. ನನಗೆ ಎಲ್ಲಿ ವೈಟ್ ಹೇರ್ ಎಲ್ಲಿ ಇದೆ ಅಷ್ಟಕ್ಕೆ ನಾನು ಅಪ್ಲೈ ಮಾಡೋದು. ಏನು ನನಗೆ ಹೇರು ಸ್ವಲ್ಪ ಸ್ಟ್ರೇಟ್ ಆಗಿರಬೇಕು ಅಂದಾಗ, ಶೈನಿಂಗಾಗಿ ಕಾಣಬೇಕು ಅಂದಾಗ ಈ ರೀತಿ ಕೆಳಗಡೆ ಎಲ್ಲ ಅಪ್ಲೈ ಮಾಡಿಬಿಡ್ತೀನಿ. ಆವಾಗ ಅದು ತುಂಬ ಚೆನ್ನಾಗಿ ಕಾಣುತ್ತೆ ಹೇರು. ನಾನು ಆದಷ್ಟು ಹೋಮ್ಮೇಡ್ ಕ್ರೀಮ್ ಯೂಸ್ ಮಾಡೋದೇ ತುಂಬ ಜಾಸ್ತಿ. ಆದರೆ ಯಾವಾಗ ಬೇಸಿಗೆ ಟೈಮ್ ಬರುತ್ತೆ ನೋಡಿ, ಆ ಟೈಮಲ್ಲಿ ಹೇರೆಲ್ಲ ಒಂದು ರೀತಿ ಒರಟಾಗತ್ತೆ ಅಲ್ವಾ, ಅಂಥ ಟೈಮಲ್ಲಿ ಈ ಪ್ರಾಡಕ್ಟು ತುಂಬಾ ಒಳ್ಳೆಯದು. ನಮ್ಮ ಹೇರು ತುಂಬ ಶೈನಿಂಗಾಗಿ ಇರುತ್ತೆ, ಅಷ್ಟು ಒರಟಾಗಿ ಕಾಣಲ್ಲ. ಇದೇನು ಪ್ರಮೋಷನ್ ವಿಡಿಯೋ ಅಲ್ಲ, ಓಕೆನಾ. ನಾನು ಯಾವಾಗಲೂ ಯೂಸ್ ಮಾಡ್ತೀನಿ ಅಲ್ವಾ, ಹಾಗಾಗಿ ನಾನು ತೋರಿಸ್ತಾ ಇರೋದು ನಿಮಗೂ ಯೂಸ್ ಆಗಲಿ ಅಂತ. ಎಷ್ಟೋ ಮಂದಿ ಕೆಲವೊಬ್ಬರಿಗೆ 50, 60, 70 ವರ್ಷ ಆದವರಿಗೆಲ್ಲ ವೈಟ್ ಹೇರ್ ಫುಲ್ ಆಗಿಬಿಡತ್ತೆ ಅಲ್ವಾ, ಅವರಿಗೂ ಕೂಡ ಯೂಸ್ ಆಗುತ್ತೆ ಅಲ್ವಾ, ಅದಕ್ಕೆ ಹೇಳೋದು. ಅದಕ್ಕೆ ನಾನು ಫುಲ್ ಹೇರಿಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಒಂದೊಮ್ಮೆ ನಿಮ್ಮ ಹೇರು ವೈಟ್ ಆಗಿಲ್ಲ ಅಂತ ಇಟ್ಕೊಳ್ಳಿ, ಅವರು ಕೂಡ ಯೂಸ್ ಮಾಡ್ಬೋದು. ಯೂಸ್ ಮಾಡಿದರೆ ನಮ್ಮ ಈ ಹೇರ್ ಏನಾಗುತ್ತೆ, ತುಂಬ ಸಿಲ್ಕಿಯಾಗಿ ಬರುತ್ತೆ, ಶೈನಿಂಗಾಗಿರುತ್ತೆ, ಸ್ಟ್ರೇಟಾಗಿ ಇರುತ್ತೆ, ತುಂಬ ಸ್ಮೂತ್ ಆಗುತ್ತೆ. ಹಾಗೆ ಹೇರು ಕೂಡ ಗ್ರೋತ್ ಆಗುತ್ತೆ, ಹಾಗೆ ಉದ್ರಲ್ಲ ಹೇರು, ಲಾಂಗಾಗಿ ಬೆಳೆಯುತ್ತೆ. ಎಲ್ಲದಕ್ಕೂ ಯೂಸ್ ಆಗುತ್ತೆ. ಇದು ತುಂಬ ಒಳ್ಳೆ ಪ್ರಾಡಕ್ಟು, ಓಕೆನಾ. ನಾನು ತುಂಬ ಸಲ ಯೂಸ್ ಮಾಡಿದ್ದೀನಿ ಇದನ್ನು. ಮತ್ತು ಈ ಕಡೆ ನೋಡಿ, ನಾನು ಅದೇ ರೀತಿ ಮಾಡ್ತಾಯಿದ್ದೀನಿ. ಒಂದು ಸಲ ಮೇಲುಗಡೆ ಅಪ್ಲೈ ಮಾಡ್ಕೋತೀನಿ, ನಂತರ ಒಳಗಡೆ ಸ್ವಲ್ಪ ಸ್ವಲ್ಪ ಅಪ್ಲೈ ಮಾಡಿ ಕೆಳಗಡೆ ತಾಗೋ ಥರ ಅಪ್ಲೈ ಮಾಡ್ತೀನಿ. ಹಾಗೆ ಈ ರೀತಿ ಮಾಡಿಕೊಂಡು ಮತ್ತೆ ಆ ಕಡೆ ಈ ಕಡೆ ಅಪ್ಲೈ ಮಾಡಬೇಕು. ಎಲ್ಲ ಒಂದು ವೈಟ್ ಹೇರ್ ಇದೆ ನೋಡಿ, ಅದಕ್ಕೆಲ್ಲ ತಾಗ್ಬಿಡತ್ತೆ. ಅದಲ್ಲೇ ಸ್ವಲ್ಪ ಹೊತ್ತಿನ ನಂತರ ಡ್ರೈ ಆಗುತ್ತೆ ಅಲ್ವಾ, ಅದು ಬ್ಲ್ಯಾಕ್ ಹೇರ್ ಆಗಿಬಿಡತ್ತೆ. ಇದನ್ನು ನಾವು ಅಪ್ಲೈ ಮಾಡ್ತೀವಿ ಅಲ್ವಾ, ಇದನ್ನು ಅಪ್ಲೈ ಮಾಡಿ ಒಂದು ಅರ್ಧ ಗಂಟೆ ಬೇಕು ನಾವು ತಲೆ ಸ್ನಾನ ಮಾಡಲಿಕ್ಕೆ. ಅರ್ಧ ಗಂಟೆ ಕಾಯಬೇಕು ಅಷ್ಟೇ, ತುಂಬ ಟೈಮು ಬೇಡ, ಓಕೆನಾ. ಒಂದು ನಮಗೆ ಅಪ್ಲೈ ಮಾಡಲಿಕ್ಕೆ ಸಾಧಾರಣ ಒಂದು 5 ನಿಮಿಷ ಸಾಕಾಗತ್ತೆ ಅಷ್ಟೇ. ನೋಡಿ, ಎಲ್ಲ ಕಡೆ ಹೀಗೆ ಅಪ್ಲೈ ಮಾಡಿಕೊಂಡು ನೀಟಾಗಿ ಬಾಚ್ಕೋಬೇಕು. ನೀವು ಕೇಳ್ಬೋದು, ದಿಢೀರಂತ 10 ನಿಮಿಷದಲ್ಲಿ ರೆಡಿಯಾಗಿ ಹೋಗ್ಬೋದು ಅಂತ. ಹೌದು, ನಾವು ಒಂದು ಸಲ ಅಪ್ಲೈ ಮಾಡ್ಕೊಬಿಟ್ರೆ ನಮ್ಮ ಹೇರ್ ತೊಳ್ಕೊಂಡು 10 ನಿಮಿಷದಲ್ಲೇ ರೆಡಿಯಾಗಿ ಹೋಗ್ಬೋದು. ಆದರೆ ಇದು ಅರ್ಧ ತಾಸು ನಮ್ಮ ತಲೆಯಲ್ಲೇ ಇಟ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಬಾಚ್ಕೋಬೇಕು. ಯಾಕೆ ಗೊತ್ತಾ, ಬಾಚ್ಕೊಬಿಟ್ರೆ ಎಲ್ಲ ಹೇರಿಗೂ ಹಿಡಿಯುತ್ತೆ. ಉದ್ದ ಹೇರ್ ಇದ್ದರೆ ಅದು ಕೆಳಗನ ತನಕ ಹೇರಿಗೂ ಹಿಡಿಯುತ್ತೆ. ಹಾಗೆ ಈ ಮುಖಕ್ಕೆಲ್ಲ ಎಲ್ಲಾದರೂ ತಾಗ್ಬಿಟ್ರೆ ಈ ರೀತಿ ಒಂದು ಬಟ್ಟೆಯಿಂದ ತೆಕ್ಕೊಬಿಡಬೇಕು, ಇಲ್ಲಾಂದರೆ ಅಲ್ಲೇ ಕಪ್ಪಿರುತ್ತೆ. ಒಂದೊಮ್ಮೆ ಕಪ್ಪಿದೆ ಅಂದರೆ ನೀವು ಸ್ವಲ್ಪ ಫೇಸ್ ವಾಶ್ ಹಾಕಿ ತೊಳ್ಕೊಬೇಡಿ, ಹೋಗಿಬಿಡತ್ತೆ. ನಂತರ ಏನು ಮಾಡಬೇಕು ಗೊತ್ತಾ, ಇದು ಅಪ್ಲೈ ಮಾಡಿ ಒಂದು 15 ನಿಮಿಷ ಆಯಿತು ಅಂತ ಇಟ್ಕೊಳ್ಳಿ. ಆವಾಗ ಈ ಕಂಡೀಷ್ನರನ್ನು ನಾವು ಈ ರೀತಿ ಅಪ್ಲೈ ಮಾಡ್ಕೋಬೇಕು. ಅದು ಸ್ವಲ್ಪ ಹಸಿ ಹಸಿನೇ ಇರಬೇಕು, ಓಕೆನಾ. ನಾವು ಮೊದಲು ಅಪ್ಲೈ ಮಾಡಿದ್ದೀವಿ ಅಲ್ವಾ, ಅದು ಸ್ವಲ್ಪ ಹಸಿ ಹಸಿ ಇದ್ದಾಗಲೇ ಕಂಡೀಷ್ನರನ್ನು ಅಪ್ಲೈ ಮಾಡಬೇಕು. ಅದು ಎರಡು ನಮ್ಮ ಹೇರು ತಗೊಳ್ಳುತ್ತೆ. 15 ಅಂತ ಅರ್ಧ ಗಂಟೆ ಆಗತ್ತಲ್ವ, ಅರ್ಧ ಗಂಟೆ ನಂತರ ನಾವು ಹೇರ್ ವಾಶ್ ಮಾಡಿದರೆ ಆಯಿತು. ಅರ್ಧ ಗಂಟೆ ಅಂದರೆ ಫುಲ್ ಏನು ಒಣಗಿ ಗಟ್ಟಿಯಾಗಬೇಕಂತ ಇಲ್ಲ, ಅರ್ಧ ಗಂಟೆ ಸಾಕಾಗತ್ತೆ, ತಗೊಳುತ್ತೆ ಅಲ್ವಾ. ನೀವು ನಂತರ ನೀವು ಯಾವ ಶಾಂಪು ಬಳಸ್ತೀರಿ ಅದನ್ನೇ ನೀವು ಯೂಸ್ ಮಾಡ್ಬೋದು. ನಿಮಗೆ ಯಾವ ಶಾಂಪು ಇಷ್ಟ ಅಥವಾ ಸೋಪಿಂದನೇ ನೀವು ವಾಶ್ ಮಾಡ್ತೀರಾ ಅಂದರೆ ಅದರಿಂದನೂ ಹೇರ್ ವಾಶ್ ಮಾಡಿಕೊಂಡ್ರೆ ಆಯಿತು. ನೋಡಿ, ನಾನು ಹೇರ್ ವಾಶ್ ಮಾಡಿ ಸ್ವಲ್ಪ ಒಣಗಿದೆ ನೋಡಿ, ಒಳಗಡೆ ಎಲ್ಲ ಹಸಿ ಇದೆ, ತೋರಿಸ್ತಾ ಇದ್ದೀನಿ. ಎಷ್ಟು ಬ್ಲ್ಯಾಕ್ ಆಯಿತು ನೋಡಿ ಅಲ್ವಾ. ನಿಮ್ಮ ಸ್ಕಿನ್ ಏನಾದರೂ ಬ್ಲ್ಯಾಕ್ ಆಯಿತು ಅಂತ ಇಟ್ಕೊಳ್ಳಿ, ಆವಾಗ ನೀವು ಒಂದು
ನೀವು ಸೋಪ್ ಹಾಕಿ ಹೀಗೆ ತೊಳ್ಕೊಬಿಡಿ, ಸ್ಕಿನ್ನನ್ನು ಹೋಗಿಬಿಡತ್ತೆ, 1 ಸೆಕೆಂಡಲ್ಲೇ ಹೋಗಿಬಿಡತ್ತೆ. ಸರಿಯಾಗಿ ಉಜ್ಜಿಬಿಟ್ರೆ ಹೋಗ್ಬಿಡತ್ತೆ. ನೋಡಿ ಹೆಂಗಾಯ್ತಲ್ವ. ಇದು ಇನ್ನೂ ಡ್ರೈ ಆಗಬೇಕು. ಡ್ರೈ ಆದಮೇಲೆ ನೋಡಿ ತೋರಿಸ್ತೀನಿ. ಅಷ್ಟೇ ಚೆನ್ನಾಗಿ ಬಂದಿದೆ ನೋಡಿ. ಕೈಯಿಂದ ಮುಟ್ಟುವಾಗಲೇ ಒಂದು ರೀತಿ ಖುಷಿಯಾಗುತ್ತೆ. ಸಾಫ್ಟಾಗಿದೆ, ಶೈನಿಂಗ್ ಆಗಿದೆ, ಸ್ಟ್ರೇಟ್ ಆಗಿದೆ, ತುಂಬಾ ಲುಕ್ಕಾಗಿ ಕಾಣುತ್ತೆ. ಇದು 1 ತಿಂಗಳ ತನಕ ನನಗೆ ಎಲ್ಲಿ ಬೇಕಾದರೂ ಹೋಗ್ಬೋದು, ಪ್ರಾಬ್ಲಮ್ ಇಲ್ಲ. ಅಂದರೆ ನಾನು ಏನು ಮಾಡ್ತೀನಿ, ಈ ರೀತಿ ಅಪ್ಲೈ ಮಾಡಿದ್ದೀನಿ ಅಲ್ವಾ, ಇನ್ನೊಂದು ವಾರ ಬಿಟ್ಟು ನಾನು ಇದು ಹೇರ್ ಪ್ಯಾಕ್ ಹಾಕ್ಬಿಡ್ತೀನಿ, ಮೆಹಂದಿ. ಅಂದರೆ ಅದು ಸ್ಕಿನ್ನಿಗೆಲ್ಲ ಒಳ್ಳೆಯದು ಮತ್ತು ಹೇರಿಗೂ ಒಳ್ಳೆಯದು. ಉದ್ದ ಹೇರ್ ಆಗಲಿಕ್ಕೆ ಹೇರ್ ಆಯಿಲ್ ಯೂಸ್ ಮಾಡ್ತೀನಿ. ಹೀಗೆಲ್ಲ ಇದೆ. ನೋಡಿದ್ರಿ ಅಲ್ಲ ಫ್ರೆಂಡ್ಸ್, ನನ್ನ ಹೇರ್ ಹೇಗಾಗಿದೆ ಅಂತ. ಎಷ್ಟು ಚೆನ್ನಾಗಿರುವ ಸ್ಮೂತದ ಹೇರು, ನೋಡಲಿಕ್ಕೆ ಒಂದು ರೀತಿ ಖುಷಿ. ನಾನಂತೂ ತುಂಬ ಖುಷಿ ಪಡ್ತೀನಿ. ಯಾಕೆ ಗೊತ್ತಾ, ನನ್ನ ಹೇರು ತುಂಬ ಚೆನ್ನಾಗಿ ಆಗ್ತಾ ಬರ್ತಾ ಇದೆ ಈಗೀಗ. ಅಂದರೆ ನಾನು ಹೋಮ್ಮೇಡ್ ಕ್ರೀಮನ್ನು ತುಂಬಾ ಯೂಸ್ ಮಾಡೋದು, ಓಕೆನಾ. ಅರ್ಜೆಂಟಿಗೆ ನಾನು ಇದನ್ನು ತಂದಿಟ್ಕೊಳ್ಳೋದು, ಓಕೆನಾ. ಅರ್ಜೆಂಟ್ ಅಂತ ಅಲ್ಲ, ನಮಗೂ ಫುಲ್ ಹೇರು ವೈಟ್ ಆಗಿಬಿಟ್ಟಿದೆ ಅಂದರೆ ನೀವು ಯಾವಾಗಲೂ ತಿಂಗಳಿಗೆ 1.5 ತಿಂಗಳಿಗೆ ಅಪ್ಲೈ ಮಾಡಿ, ಏನೂ ಪ್ರಾಬ್ಲಮ್ ಇಲ್ಲ. ನಾನು ಆದಷ್ಟು ಹೋಮ್ಮೇಡ್ ಆಯಿಲ್ ಇರ್ಬೋದು, ಹೋಮ್ಮೇಡ್ ಕ್ರೀಮು, ಈ ರೀತಿ ಹೇರ್ ಆಯಿಲೆಲ್ಲ ಮಾಡಿ ಹಾಕೋತೀನಿ. ಹೋಮ್ಮೇಡ್ ಹೇರ್ ಆಯಿಲನ್ನು ಮಾಡಿ ಹಾಕ್ಕೊಳ್ಳೋದು ಈ ರೀತಿ. ನೋಡಿ ಎಷ್ಟು ಚೆನ್ನಾಗಿ ಸ್ಮೂತ್ ಆ್ಯಂಡ್ ಸಿಲ್ಕಿ ಹೇರ್ ಆಗಿದೆ ಅಲ್ವಾ. ಬ್ಲ್ಯಾಕಾಗಿ ಎಲ್ಲವೂ ಇದರಲ್ಲಿ ಉಪಯೋಗ ಆಗುತ್ತೆ. ಉದ್ದನೂ ಬೆಳೆಯುತ್ತೆ, ಶೈನಿಂಗ್ ಆಗುತ್ತೆ, ಸ್ಟ್ರೇಟ್ ಆಗುತ್ತೆ. ನೋಡಿ ನಾನು ಮತ್ತೇನು ಹಾಕಿಲ್ಲ, ಓಕೆನಾ. ಇದನ್ನು ಹಾಕಿ ಏನು ಮಾಡಬೇಕು ಗೊತ್ತಾ, ಮತ್ತು ಇದ್ರ ನಂತರ ಲಾಸ್ಟು ಶಾಂಪೂಯಿಂದ ತೊಳ್ಕೊಂಡ್ರೆ ಆಯಿತು ಅಷ್ಟೇ. ನಾವು ಯಾವ ಶಾಂಪೂ ಯೂಸ್ ಮಾಡ್ತೀವಿ ಅದು ಅಷ್ಟೇ. ಚೆನ್ನಾಗೇ ಆಗಿದೆ ಅಲ್ವಾ. ಅಷ್ಟು ಖುಷಿ ಅನಿಸುತ್ತೆ ಗೊತ್ತಾ, ಖುಷಿ ಆಗತ್ತೆ ಅನಿಸುತ್ತೆ ಅಲ್ಲ, ಆಗತ್ತೆ. ಅಷ್ಟು ಖುಷಿ ಆಗುತ್ತೆ, ಅಷ್ಟು ಚೆನ್ನಾಗಿದೆ ಹೇರು ಅಲ್ವಾ. ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ನಾವು ಹೇಗೆ ಕೆಲವೊಂದು ಪ್ರಾಡಕ್ಟ್ ತಂದು ಯೂಸ್ ಮಾಡೋದಂತ ತಿಳಿಸಿದ್ದೀನಿ ನಿಮಗೆ. ಇದೇ ರೀತಿ ವಿಡಿಯೋ ನಿಮಗೆ ಬೇಕಂದರೆ ಕಮೆಂಟ್ ಮೂಲಕ ತಿಳಿಸಿ. ಅರ್ಜೆಂಟಾಗಿ ಹೊರಗಡೆ ಹೋಗುವಾಗ ನಾವು ಈ ರೀತಿ ಪ್ರಾಡಕ್ಟ್ ತಂದಿಟ್ಕೊಳ್ಳೋದು ಬೆಸ್ಟು ಅಲ್ವಾ. ಹಾಗೆ ನಾನು ನಿಮಗೆ ಯಾವ ರೀತಿ ವಿಡಿಯೋ ಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿ. ಆ ರೀತಿಯ ವಿಡಿಯೋವನ್ನು ನನಗೆ ಗೊತ್ತಿರೋದನ್ನು ವಿಡಿಯೋ ಮಾಡಿ ಹಾಕ್ತೀನಿ. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡಿದ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ.